ತ್ರೈಲೋಕ್ಯವನ್ನು ತಮ್ಮ ತಂದೆ ತಾಯಿ ಅವರಲ್ಲಿ ಮನಗಂಡು ಪ್ರದಕ್ಷಿಣೆ ಹಾಕುವ ಮೂಲಕ ತಂದೆ ತಾಯಿಯವರ ಪ್ರೀತಿ ಪ್ರಶಂಸೆಗೆ ಪಾತ್ರವಾಗಿರುವಂತಹ ಮೊದಲ ಪೂಜಿಪ ದೇವನಿಂದೆ ಖ್ಯಾತಿಗೆ ಪಾತ್ರವಾಗಿರುವಂತಹ ವಿಘ್ನ ವಿನಾಯಕನ ಪೂಜಾರಾಧನೆ ಮಾಡುವಂಥದ್ದು ನಾವು ನೀವೆಲ್ಲರೂ ಅರಿತಿರುವಂತಹ ಸಂಗತಿಯಾಗಿದೆ. ಜಗತ್ತಿನಾದ್ಯಂತ ಮೊದಲ ಪೂಜೆಯನ್ನು ಸ್ವೀಕರಿಸುವ ವಿಘ್ನ ವಿನಾಯಕ ವಿಘ್ನರಾಜನನ್ನು ಶ್ರದ್ಧಾಭಕ್ತಿಯಿಂದ ಪೂಜಾರಾಧನೆ ಮಾಡುವಂಥದ್ದು ನಾವು ಜಗತ್ತಿನಾದ್ಯಂತ ಕಾಣುತ್ತೇವೆ. ಅಂತಹ ವಿಘ್ನ ನಿವಾರಕ ಗಣಪತಿಯು ಭೂಲೋಕದ ಮಧ್ಯ ಕರ್ನಾಟಕದ ತುಂಗಾಭದ್ರಾ ನದಿ ತೀರದಲ್ಲಿರುವಂತಹ ಹೊನ್ನಾಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ಸ್ವತಃ ಉದ್ಭವಿಸುವ ಮೂಲಕ ಗ್ರಾಮದ ಸಮಸ್ತ ಭಕ್ತ ಬಾಂಧವರಿಗೆ ಸನ್ಮಂಗಲವನ್ನು ಕರುಣಿಸುವ ಮೂಲಕ ಭಕ್ತರ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸುವ ಮೂಲಕ ಬೆನಕನಹಳ್ಳಿ ಗ್ರಾಮದ ಪ್ರತಿಯೊಂದು ಮನೆಯನ್ನು ಉದ್ಧಾರ ಮಾಡುವುದಲ್ಲದೆ ಪ್ರತಿಯೊಂದು ಮನೆಗಳಲ್ಲಿ ಜನಿಸುವಂತಹ ಪ್ರತಿಯೊಂದು ಮಗುವಿಗೂ ಬೆನಕಪ್ಪ, ಬೆನಕೇಶ್ವರ, ಬೆನಕಣ್ಣ, ವಿನಾಯಕ, ವಿಘ್ನರಾಜ, ವಿಘ್ನೇಶ್ವರ ಹೀಗೆ ಗಣಪತಿಯ ಹೆಸರನ್ನು ಪ್ರಥಮತಃ ನಾಮಕರಣ ಮಾಡುವ ಖ್ಯಾತಿಗೆ ಪಾತ್ರವಾಗಿರುವಂಥದ್ದು ಕೂಡ ಬೆನಕನಹಳ್ಳಿ ಗ್ರಾಮದ ವಿಶೇಷವಾಗಿದೆ. ಮಗದೊಂದು ವಿಶೇಷವೆಂದರೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗುವಂತಹ ಶಾಸಕರು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಬೆನಕಪ್ಪನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ನಿದರ್ಶನ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲೂ ಕೂಡ ದಾಖಲೆಯಾಗಿದೆ. ಅಂತಹ ವೈಶಿಷ್ಟ್ಯವುಳ್ಳ ಬೆನಕನಹಳ್ಳಿ ಗ್ರಾಮದ ಕುರಿತಾಗಿ ಸಾಕಷ್ಟು ವರ್ಣನೆಯನ್ನು ಮಾಡುವಂತಹ ಐತಿಹಾಸಿಕ ಪ್ರಧಾನವಾಗಿರುವಂತಹ ಸಂಗತಿಗಳು ಪುರಾಣ ಪುಣ್ಯ ಕಥೆಗಳಲ್ಲಿ ನಮಗೆ ಲಭ್ಯವಾಗುತ್ತದೆ. ಪ್ರಸ್ತುತ ಸಂಕ್ಷಿಪ್ತವಾಗಿ ಬೆನಕನಹಳ್ಳಿ ಗ್ರಾಮದ ವೈಶಿಷ್ಟ್ಯವನ್ನು ತಮ್ಮೊಂದಿಗೆ ಪರಿಚಯ ಮಾಡಿಕೊಳ್ಳಲಾಗಿದ್ದು ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಸಾರ ಮಾಡಲಾಗಿದೆ. ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.